ವೀರಶೈವ ಲಿಂಗಾಯತ ಸಮುದಾಯಕ್ಕೆ ತನ್ನದೇ ಆದಂತ ಒಂದು ಸುದೀರ್ಘವಾದಂತ ಇತಿಹಾಸ ಇದೆ, ಶ್ರೇಷ್ಠ ಪರಂಪರೆ ಇದೆ. ಇವತ್ತು ಈ ಸಮುದಾಯದ ಗುರು ವಿರಕ್ತರು ಕಾಲ ಕಾಲಕ್ಕೆ ಸಮಾಜವನ್ನು ನಾಡನ್ನು ಬೆಳಗುತ್ತಾ ಬಂದಿದ್ದಾರೆ. ಇವತ್ತು ಮಾನವ ಧರ್ಮಕ್ಕೆ ಜಯವಾಗಲಿ, ಧರ್ಮದಿಂದಲೇ ವಿಶ್ವಕ್ಕೆ ಶಾಂತಿ ಅಂತ ಹೇಳಿ ಎಲ್ಲರಿಗೂ ಒಳ್ಳೆಯದನ್ನೇ ಮಾಡುವಂತ ಈ ಒಂದು ಸಮುದಾಯ ಇವತ್ತೆಲ್ಲ ಸಮಯದಲ್ಲಿ ಗುರು ವಿರಕ್ತರು ಲೋಕ ಕಲ್ಯಾಣಕ್ಕಾಗಿ, ಇವತ್ತು ಜನ ಕಲ್ಯಾಣಕ್ಕಾಗಿ ಧಾರ್ಮಿಕ ಜಾಗೃತಿ ಮೂಡಿಸಿ ಅನೇಕ ವಿಧಾಯಕ ಕಾರ್ಯವನ್ನು ಮಾಡಿದ್ದಾರೆ. ಇದೇ ರೀತಿಯಲ್ಲಿ 12ನೇ ಶತಮಾನದಲ್ಲಿ ವಿಶ್ವಗುರು ಬಸವಣ್ಣನವರು ಏನೊಂದು ಸಮಾಜ ಧಾರ್ಮಿಕ ಕ್ರಾಂತಿ ಮಾಡ್ತಾರೆ, ಸರ್ವ ಸಮಾನತೆಗಾಗಿ ಮಾಡಿದಂತಹ ಈ ಕ್ರಾಂತಿ ಇಡೀ ಜಗತ್ತಿಗೆ ಸಾಮಾಜಿಕ ನ್ಯಾಯ ಕೊಟ್ಟಂತದ್ದು ಯಾವುದಾದ್ರೂ ಸಮುದಾಯ ಇದ್ರೆ ಅದು ವೀರಶೈವ ಲಿಂಗಾಯತ ಸಮುದಾಯ ಅಂತ. ಸರ್ವರಿಗೂ ಸಮಬಾಳು, ಸರ್ವರಿಗೂ ಸಮಪಾಲು, ಸಕಲ ಜೀವಾತ್ಮರಿಗೆ ಲೇಸನ್ನೇ ಬಯಸಿದ ಬಸವಾದಿ ಶರಣರು ಅಂದಿನ ದಿನಮಾನಗಳಲ್ಲಿ ಇದೇ ನಮ್ಮ ಬೀದರ್ ಜಿಲ್ಲೆ ಬಸವ ಕಲ್ಯಾಣದಲ್ಲಿ ಅದೇನು ಕ್ರಾಂತಿ ನಡೀತದೆ, ಆ ಕ್ರಾಂತಿ ಹೆಣ್ಣಿಗಾಗಿ ಹೊನ್ನಿಗಾಗಿ ಅಧಿಕಾರಕ್ಕಾಗಿ ನಡೆದಂತಹ ಕ್ರಾಂತಿ ಅಲ್ಲ, ಜಾತಿ ರಹಿತವಾದಂತಹ ಸಮಾಜ ನಿರ್ಮಾಣ ಮಾಡಬೇಕು ಅನ್ನುವಂಥದ್ದು. ಸ್ವಾತಂತ್ರ್ಯ, ಸಮಾನತೆ, ಕಾಯಕ, ದಾಸೋಹ, ಸಹೋದರತ್ವ, ಸಹಬಾಳ್ವೆಯ ತಳಹದಿಯ ಮೇಲೆ ಭವ್ಯವಾದಂತಹ ಸಮಾಜ ನಿರ್ಮಾಣ ಮಾಡಬೇಕು ಅಂತ ಹೇಳಿ ಅಸ್ಪೃಶ್ಯತೆ ವಿರುದ್ಧ ಹೋರಾಟ ಮಾಡ್ತಾರೆ, ಮೌಢ್ಯತೆ ವಿರುದ್ಧ ಹೋರಾಟ ಮಾಡ್ತಾರೆ, ಕಂದಾಚಾರದ ವಿರುದ್ಧ ಹೋರಾಟ ಮಾಡ್ತಾರೆ, ಮಾನವೀಯ ಮೌಲ್ಯಗಳನ್ನು ಎತ್ತಿ ಹಿಡಿತಾರೆ. ಇವತ್ತೇನು ವಚನ ಸಾಹಿತ್ಯ ನೀವು ನೋಡಿ, ಹಿಂದೆ ಎಷ್ಟು ಪ್ರಸ್ತುತ ಆಗಿದೆ, ಇವತ್ತಿಗೂ ಅಷ್ಟೇ ಪ್ರಸ್ತುತ ಆಗಿದೆ. ಇಂಥ ಒಂದು ಏನು ಜಗತ್ತಿಗೆ ಸಮಾಜವಾದದ ತತ್ವ, ಏನು ಕಾರ್ಲ್ ಮಾರ್ಕ್ಸ್ನ ದಾಸ್ ಕ್ಯಾಪಿಟಲ್ ತತ್ವ ಬರೋಕ್ಕಿಂತ ಪೂರ್ವದಲ್ಲಿ ಯಾರಾದ್ರೂ ಸಮಾಜವಾದ ಪ್ರತಿಪಾದನೆ ಮಾಡಿದ್ದಾರೆ ಅಂತ ಹೇಳಿದ್ರೆ ಅದು ಬಸವಾದಿ ಶರಣರು, ಅದು ವೀರಶೈವ ಲಿಂಗಾಯತ ಸಮುದಾಯ ಅಂತ ಹೇಳಿ ಬಹಳ ಹೆಮ್ಮೆಯಿಂದ ನಾವು ಹೇಳ್ಬೋದು ಅನ್ನುವಂಥ ಮಾತನ್ನು ಹೇಳಿಕೆ ಬಯಸ್ತಾರೆ. ಇದಕ್ಕೆ ಆತ್ಮೀಯ ಬಂಧುಗಳೇ, ಇವತ್ತು ನಮ್ಮ ಇಂಥ ಒಂದು ಶ್ರೇಷ್ಠ ಪರಂಪರೆ ಉಳ್ಳಂತ ಸಮುದಾಯಕ್ಕೆ ಸೇರಿದವರು ನಾವೆಲ್ಲ ಇದೀವಿ ಅಂತ ಹೇಳಿ ಇವತ್ತು ನಾವು ಹೆಮ್ಮೆ ಪಡಬೇಕಾಗಿದೆ. ಆತ್ಮೀಯ ಬಂಧುಗಳೇ, ಈ ದೇಶದ ಸಾಂಸ್ಕೃತಿಕ ಹಿನ್ನೆಲೆಯಲ್ಲಿ ಮಠಮಾನ್ಯಗಳು ಬಹಳ ಅತ್ಯಂತ ದೊಡ್ಡ ಮಹತ್ವದಾದಂತಹ ಒಂದು ಪಾತ್ರವನ್ನು ವಹಿಸಿದ್ದಾವೆ. ಎಲ್ಲಾ ಮಠಮಾನ್ಯಗಳು ತಮ್ಮ ತಮ್ಮ ಧರ್ಮದ ಪ್ರಚಾರ ಪ್ರಸಾರ ಅವೆಲ್ಲ ಮಾಡಿಕೊಂತ ಬಂದಿದ್ದಾರೆ. ಅದೇ ರೀತಿಯಲ್ಲಿ ವೀರಶೈವ ಲಿಂಗಾಯತ ಮಠಮಾನ್ಯಗಳು ಸಹಿತ ಇವತ್ತು ಈ ರಾಜ್ಯದಲ್ಲಿ ಅಷ್ಟೇ ಅಲ್ಲ, ಇಡೀ ದೇಶದಲ್ಲಿ ಆಧುನಿಕ ಭಾರತ ನಿರ್ಮಾಣ ಮಾಡುವಂತ ಒಂದು ದಿಸೆಯಲ್ಲಿ ಅತ್ಯಂತ ಮಹತ್ವದಾದಂತಹ ಒಂದು ಕೊಡುಗೆಯನ್ನು ಕೊಟ್ಟಿದ್ದಾವೆ ಅಂತ ಹೇಳಬಹುದು. ಇವತ್ತು ಕಾಲಾಂತರದಲ್ಲಿ ಮಠಮಾನ್ಯಗಳು ಇವತ್ತು ಯಾವ ರೀತಿಯಲ್ಲಿ ನಾವು ನೋಡಿದ್ದೇವೆ, ಬರೀ ಧರ್ಮ ಪ್ರಚಾರ ತತ್ವ ಪ್ರಚಾರ ಅಷ್ಟೇ ಅಲ್ಲ, ಸಮಾಜದ ಉನ್ನತಿಗಾಗಿ ವಿದ್ಯಾದಾನ ಮಾಡಿದ್ರು, ಸಮಾಜದ ಉನ್ನತಿಗಾಗಿ ಇವತ್ತು ಅವರು ಆಶ್ರಯ ಕೊಟ್ಟರು. ಈ ರೀತಿಯಲ್ಲಿ ಏನು ಅವರ ಕೊಡುಗೆ ಇದೆ ಯಾರು ಮರೆಯುವಂತಿಲ್ಲ. ಇವತ್ತು ನಾವು ನೋಡ್ತಾ ಇದ್ದೇವೆ, ಪೂಜಾ ಸಿರಿಗೆರೆ ಸ್ವಾಮಿಗಳ ದಿವ್ಯ ಸಾನ್ನಿಧ್ಯದಲ್ಲಿ ಆ ಸಂಸ್ಥೆ ಇವತ್ತು ಸುತ್ತೂರು ಮಠ, ತುಮಕೂರು ಮಠ, ಚಿತ್ರದುರ್ಗ ಮಠ, ಭಾರತೀಯ ಮಠ ಅವರಿಗೆ ಉರ್ದು ಬೋರ್ಡ್ ಹಾಕಿ ಕನ್ನಡ ಕಲಿಸಿದಂಥದ್ದು, 10 ಮಠಮಾನ್ಯಗಳು, 10 ಸಂಘ ಸಂಸ್ಥೆಗಳು, ಏನು ಕೇಲಿ ಸಂಸ್ಥೆ ಇರ್ಬೋದು, ಬಾಪೂಜಿ ಸಂಸ್ಥೆ ಇರ್ಬೋದು, ಇವತ್ತಿಲ್ಲಿ ಬಸವೇಶ್ವರ ಸಂಸ್ಥೆ ಇರ್ಬೋದು, ಬಾಗಲಕೋಟ್, ಇನ್ನಿತರ ಅನೇಕ ಇವತ್ತು ಸಂಘ ಸಂಸ್ಥೆಗಳು ಏನು ಬರೀ ವೀರಶೈವ ಲಿಂಗಾಯತರಿಗೆ ಅಷ್ಟೇ ಅಲ್ಲ, ಎಲ್ಲಾ ಜಾತಿ, ಎಲ್ಲಾ ಭಾಷೆ, ಎಲ್ಲಾ ಧರ್ಮೀಯ ಜನರಿಗೆ ಆಶ್ರಯ ಕೊಟ್ಟು, ಅನ್ನ ಕೊಟ್ಟು, ಅವರಿಗೆ ಸಂಸ್ಕಾರ ಕೊಟ್ಟು, ಅವರಿಗೆ ಬೆಳೆಸಿದಂತಹ ಕೀರ್ತಿ ಯಾರಿಗಾದ್ರೂ ಸಲ್ತದೆ ಅಂತ ಹೇಳಿದ್ರೆ ಅದು ವೀರಶೈವ ಲಿಂಗಾಯತ ಸಮುದಾಯಕ್ಕೆ ಸಲ್ತದೆ ಅಂತ ಹೇಳಿ ಬಹಳ ಹೆಮ್ಮೆಯಿಂದ ನಾವು ಹೇಳಬಹುದು. ಇವತ್ತು ಆ ನಿಟ್ಟಿನಲ್ಲಿ ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.